ಹಾಯ್ ಗೈಸ್, ಇವತ್ತು ಹೆಲ್ತಿ ಕೇಕ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಹಾಟ್ ಮಿಲ್ಕಿಗೆ ಡೇಟ್ಸ್ನ ಸೋಕ್ ಮಾಡಿಟ್ಟಿದ್ದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ 15-20 ಮಿನಿಟ್ಸ್. ಇಲ್ಲಿ ನಾನು 1/2 ಲೀಟರ್ ಮಿಲ್ಕ್ ತೊಗೊಂಡಿದ್ದೀನಿ ಮತ್ತು 20-25 ಡೇಟ್ಸ್ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ನೆನೆ ಇಟ್ಟಿದ್ದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜಾರಿಗೆ. ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ನೋಡಿ, ಇವಾಗ ಈ ಥರ ಫುಲ್ ಫೈನ್ ಪೇಸ್ಟ್ ಆಗಬೇಕು. ಡೇಟ್ಸ್ ಮತ್ತು ಮಿಲ್ಕ್ ಎರಡೂ. ಕನ್ಸಿಸ್ಟೆನ್ಸಿ ಇನ್ನು ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ, ಬಿಕಾಸ್ ವಿಲ್ ಆ್ಯಡ್ ಫ್ಲೋರ್ ಟು ಇಟ್. ಸೊ ಈಗ ಇದನ್ನು ಒಂದು ಕಂಟೈನರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅನ್ಸಾಲ್ಟೆಡ್ ಬಟರ್ ಏನಿದೆ ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು 100 ಗ್ರಾಮ್ ಇರೋ ಬಟರ್ ತೊಗೊಂಡಿದ್ದೀನಿ, ಅಮೂಲ್ ಬಟರ್ ವಿಚ್ ಈಸ್ ಅನ್ಸಾಲ್ಟೆಡ್. ನಾನು ಇದನ್ನು ಮೆಲ್ಟ್ ಸಹ ಮಾಡ್ಕೊಂಡಿದ್ದೀನಿ. ಈಗ ನಾವು ಡೇಟ್ಸ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವೀಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾನೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಆಟ ಏನಿದೆ ಅಥವಾ ವೀಟ್ ಫ್ಲೋರ್ ಏನಿದೆ ಅದು ತೊಗೊಂಡಿದ್ದೀನಿ. ಇಟ್ಸ್ ಅಬೌಟ್ 200 ಗ್ರಾಮ್ಸ್. ಒಂದು ಬೌಲ್ ಯು ಕ್ಯಾನ್ ಮೆಷರ್ ಅದರ್ವೈಸ್. ಅಂದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಮತ್ತು ನಾನಿಲ್ಲಿ ಅನ್ಸ್ವೀಟೆಂಡ್ ಕೋಕೋ ಪೌಡರ್ನ ತೊಗೊತಾ ಇದ್ದೀನಿ. ಇದು ಲೈಕ್ 2-3 ಸ್ಪೂನ್ಸ್ ತೊಗೊಳ್ಳೋಣ. ಬಟ್ ನಾವೇನು ತೊಗೊತೀನಿ ಯಾವುದ್ರಲ್ಲೂ ಸಹ ಗಂಟು ಇರಬಾರ್ದು. ಅದನ್ನು ನೀಟಾಗಿ ಜಲ್ಲಡಿ ಮಾಡಿ ಹಿಟ್ಟಾದರೂ ಸರಿ ಇದಾದರೂ ಸರಿ ಹಾಕಬೇಕು. ಮಧ್ಯದಲ್ಲಿ ಗಂಟಾದರೆ ಕೇಕ್ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಇವಾಗ ಅಬೌಟ್ 25 ಗ್ರಾಮ್ಸ್ 2-3 ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನನಗೆ ಲಂಪ್ಸ್ ಬರಬಾರ್ದು, ಸೊ ನಾನು ಈ ಥರ ಫಿಲ್ಟರ್ ಔಟ್ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ಈ ಥರ ಹಿಟ್ಟು ಅಥವಾ ಪಿಂಡಿ ಏನಿರುತ್ತೆ ಅದನ್ನು ಫಿಲ್ಟರ್ ಔಟ್ ಮಾಡೋದೈತಲ್ಲ, ಇದರಲ್ಲಾದರೂ ಸಹ ಮಾಡ್ಕೊಬಹುದು. ನಾನಿವಾಗ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಈ ಕಾಫಿ ಫಿಲ್ಟರ್ ಏನಿದೆ ಅದರಲ್ಲೇ ಲಂಪ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಂಡ್ 1 ಸ್ಪೂನ್ ಬೇಕಿಂಗ್ ಸೋಡಾನ ಆ್ಯಡ್ ಮಾಡೋಣ. ನಾಟ್ ಟೀ ಸ್ಪೂನ್, ಸ್ಮಾಲ್ ಸ್ಪೂನಲ್ಲಿ ಇಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಿದ್ದೀನಿ. ಇದು ಸ್ಮಾಲ್ ಸ್ಪೂನು. 1 ಟೀ ಸ್ಪೂನ್ ಆ್ಯಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಯು ಕ್ಯಾನ್ ಕನ್ಸಿಡರ್ 1/2 ಸ್ಪೂನ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ 1/4 ಆಫ್ ಬೇಕಿಂಗ್ ಪೌಡರ್. ಇದು ಬೇಕಿಂಗ್ ಪೌಡರ್. ಇದು ನಿಮ್ಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದ್ರಲ್ಲಾದರೂ ಸಿಗುತ್ತೆ, ಬ್ಲಿಂಕಿಟ್, ಜಿಪ್ಟೋ, ಯಾವುದ್ರಲ್ಲಾದರೂ. ಸೋಡಾ ಈಸ್ ನಾರ್ಮಲಿ ನಾವು ಮನೇಲಿ ಅಡುಗೆಗೆ, ಇಡ್ಲಿ ಅಥವಾ ದೋಸೆಗೆ ಬಳಸೋದೆ. ಈ ಬೇಕಿಂಗ್ ಪೌಡರ್ನ 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಹಾಕ್ತಿದ್ದೀನಿ. ಇವಾಗ ಇದನ್ನೆಲ್ಲ ಕಂಬೈನ್ ಮಾಡೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೆ ಸಹ ಇರಬಾರ್ದು. ಲಂಪ್ಸ್ ಇಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನೂ ಮಿಕ್ಸ್ ಮಾಡಬೇಕು ನಾನು. ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಇದು ಗಟ್ಟಿ ಅಂತ ಅನಿಸಿದ್ರೆ ಆವಾಗ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ವಾಟರ್ ಮಾತ್ರ ಆ್ಯಡ್ ಮಾಡ್ಕೋಬೇಡಿ. ವಾಟರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೇಕು ಹಾಳಾಗುತ್ತೆ. ಸೊ ಇವಾಗ ನಮಗೇನು ಬಂದಿದೆ ಕನ್ಸಿಸ್ಟೆನ್ಸಿ, ನಾನು ನಿಮಗೆ ಮೆಷರ್ಮೆಂಟ್ಸ್ನ ಕಮೆಂಟಲ್ಲಿ ಕೊಡ್ತೀನಿ. ನೀವು ಅದೇ ಮೆಷರ್ಮೆಂಟ್ಸ್ ಮೇಂಟೈನ್ ಮಾಡಿದ್ರೆ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನಿಮಗೆ ಬರುತ್ತೆ. ಸೊ ನಾನು ಇದನ್ನು ಇವಾಗ ಕೇಕ್ ಟಿನ್ಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ನಾನು ಈ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೇಕ್ ಟಿನ್ನ ತೊಗೊಬೋದು. ಫಸ್ಟು ಇದಕ್ಕೆ ಸ್ವಲ್ಪ ಬಟರ್ನ ಗ್ರೀಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಈ ಥರ ಎಲ್ಲ ಕಡೆಗೂ ನೀಟಾಗಿ ಹಾಕ್ಕೋಬೇಕು. ನಾನು ಬಟರ್ ಪೇಪರ್ ಹಾಕ್ತೀನಿ, ಬಟ್ ಸ್ಟಿಲ್ ಹಾಕೋದ್ರಿಂದ ನೀಟಾಗಿ ಏನೂ ಸಹ ಅಂಟ್ಕೊಳ್ದೇ ಇರೋ ಥರ ಈ ಸೈಡ್ಸ್ ಏನಿದೆ ಇದಕ್ಕೆಲ್ಲ ನೀಟಾಗಿ ಬಟರ್ನ ಗ್ರೀಸ್ ಮಾಡ್ಕೊಬೇಕು. ನೋಡಿ, ನಾನಿಲ್ಲಿ ಪಾರ್ಚ್ಮೆಂಟ್ ಪೇಪರ್ ಅಂತ ಸಿಗುತ್ತೆ ನಿಮಗೆ. ಇದು ಸ್ಟಿಕ್ ಆಗಲ್ಲ. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಬೇಕು. ನೋಡಿ, ನಾನು ಇನ್ನೊಂದು ಸಲ ಗ್ರೀಸ್ ಮಾಡಿಕೊಂಡೆ. ಈವೊಂದು ಪಾರ್ಚ್ಮೆಂಟ್ ಪೇಪರ್ ಹಾಕಿದ್ರು ಸಹ. ಪಾರ್ಚ್ಮೆಂಟ್ ಪೇಪರ್ ಯಾರ ಹತ್ರ ಇಲ್ಲ ಅವ್ರು ಸ್ಕಿಪ್ ಮಾಡ್ಬೋದು, ನೋ ಇಶ್ಯೂಸ್. ಗ್ರೀಸ್ ಮಾಡಿದರೆ ಸಾಕು, ಬಟ್ ಸ್ಟಿಲ್ ಅಂಟದೇ ಇರಲಿ ಅಂತ ನಾನು ಹಾಕಿದ್ದೀನಿ. ಇವಾಗ ಬ್ಯಾಟರ್ ಏನಿದೆ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿ 1/2 ಮಾತ್ರ ಬ್ಯಾಟರ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ
ಟ್ಯಾಪ್ ಮಾಡಿ, ಯಾಕೆಂದರೆ ಏರ್ ಯಾವುದು ಉಳಿಬಾರ್ದು. ಅದಕ್ಕೆ ನಾನು ಇದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ವಾಲ್ನಟ್ಸ್ ಹಾಕ್ತೀನಿ. ನಾನು ನೋಡಿ ಇಲ್ಲಿ ಹಾಕಿದ್ದೀನಿ ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಒಂದೆರಡು ಬೆರೀಸ್ ಹಾಕಿದ್ದೀನಿ, ವಾಲ್ನಟ್ಸ್ ಕೂಡ. ಇದು ಟೋಟಲಿ ಆಪ್ಷನಲ್, ಬೇಕು ಅಂತ ಬ್ಯಾಟರ್ಗೆ ಮಿಕ್ಸ್ ಮಾಡಬಹುದು. ನಾನು ಲೇಯರ್ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಹಾಕ್ತಿದ್ದೀನಿ. ನಾನಿವಾಗ ಇನ್ನು ಮಿಕ್ಕಿದ ಬ್ಯಾಟರ್ ಏನಿದೆ ಅಲ್ಲ ಅದನ್ನು ಸಹ ಶಿಫ್ಟ್ ಮಾಡ್ತೀನಿ. ಇವಾಗ ನೋಡಿ ನಾನು ಇದನ್ನು ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದನ್ನು ಟ್ಯಾಪ್ ಮಾಡಬೇಕು. ಈ ಥರ ಎತ್ತಿ ಈ ಥರ ನೀಟಾಗಿ ಟ್ಯಾಪ್ ಮಾಡಿ, ನಾನು ಒಂದು ಕೈಯಲ್ಲಿ ಶೂಟ್ ಮಾಡ್ತಿದ್ದೀನಿ, ಅದಕ್ಕೆ ಮಾಡೋಕ್ಕಾಗ್ತಿಲ್ಲ. ಎರಡು ಕೈಯಲ್ಲಿ ಇಟ್ಕೊಂಡು ಟ್ಯಾಪ್ ಮಾಡಿ ಹಾಕ್ತಾದ್ರಿಂದ ಏರ್ ಏನಿರುತ್ತೆ ಅದು ಆಚೆ ಬರುತ್ತೆ. ನಾನು ಆಲ್ರೆಡಿ ನಮ್ಮದು ಟಿನ್ ಇರುತ್ತೆ ಅಲ್ಲ, ಕೇಕ್ ಟ್ರೇ, ಅದು ಫಿಟ್ ಆಗುವಂಥ ಪಾತ್ರೆನ ಇಟ್ಟು ಪ್ರೀ ಹೀಟ್ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಪ್ರೀ ಹೀಟ್ ಮಾಡಿದ್ದೀನಿ. ನನ್ನ ಹತ್ರ ಎಕ್ಸ್ಟ್ರಾ ಸಿಂಬಿ ಇಲ್ಲ, ಸೊ ಸ್ಟವ್ ಮೇಲೆ ಇರುತ್ತಲ್ಲ ಅದನ್ನೇ ಇಟ್ಟು ಅದ್ರ ಮೇಲೆ ಕೇಕ್ ಇಡ್ತಿದ್ದೀನಿ. ನೋಡಿ ಇವಾಗ ಪ್ಲೇಸ್ ಮಾಡಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮಿನಿಮಮ್ 30 to 40 ಮಿನಿಟ್ಸ್ ಬೇಕ್ ಮಾಡೋಣ. ಇವಾಗ ನೋಡಿ ನಾನು ಇಲ್ಲಿ ಪಿಕ್ ಮಾಡಿ ನೋಡ್ತಿದ್ದೀನಿ, ಇದು ಅಂಟುತ್ತಾ ಇಲ್ಲ ಅಂತಂದರೆ ಇದು ಆಗಿದೆ ಅಂತ ಅರ್ಥ. ನೀವು ನೋಡಬಹುದು ಕೇಕ್ ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಡೆಕೋರೇಷನ್ ಮಾಡೋಣ. ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ. ನಾವು ಇದನ್ನು ಈ ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಇನ್ನೂ ಜಾಸ್ತಿ ಉಬ್ಬಿರುತ್ತೆ, ತಣ್ಣಗಾದ್ಮೇಲೆ ಮತ್ತೆ ಕೆಳಗಡೆ ಹೋಗುತ್ತೆ. ಸೊ ನಾವು ಡೆಕೋರೇಷನ್ ಮಾಡ್ಕೊಳ್ಳೋಕೆ ಸಹ ಈಸಿ ಆಗುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ಈ ಥರ ಫ್ಲಿಪ್ ಮಾಡಿ ಇದರಲ್ಲಿ ಇಡ್ತೀನಿ. ಈಗ ಫ್ಲಿಪ್ ಮಾಡ್ಕೊಂಡು ಉಲ್ಟಾ ಇಟ್ಟಿದ್ದೀನಿ. ನೋಡಿ ಸ್ವಲ್ಪ ಸಹ ಅಂಟಿಲ್ಲ. ಇಲ್ಲಿ ನಾನು ಪಾರ್ಚ್ಮೆಂಟ್ ಪೇಪರ್ ಹಾಕಿರಲಿಲ್ಲ, ಇಲ್ಲಿ ಹಾಕಿದ್ದೆ ಅಲ್ಲ, ಸೊ ನೀಟಾಗಿ ಬಂದಿದೆ. ಇವಾಗ ಏನಂದರೆ ಈ ಪೇಪರ್ ಏನಿರುತ್ತಲ್ಲ ಇದನ್ನು ತೆಗಿಬೇಕು. ನೋಡಿ ಈಗ ಕವರ್ ತೆಗ್ದಿದ್ದೀನಿ, ಇಲ್ಲಿ ಇಟ್ಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ನೋಡಿ ಕೇಕ್ ನೋಡಿ, ಇವಾಗ ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ಹಾಂ, ಎಸ್, ನೀವು ನೋಡ್ಬೋದು ಈ ಸೈಡಲ್ಲಿ ಕೂಡ ಎಷ್ಟು ಮೆತ್ತಗಿದೆ ಅಂದರೆ ನೋಡಿ, ತುಂಬ ಮೆತ್ತಗಿದೆ. ನಾನು ಇದಕ್ಕೆ ಡೆಕೋರೇಷನ್ ಮಾಡೋದನ್ನ ಸಹ ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ ನಾನು ಇದು ಡಾರ್ಕ್ ಚಾಕ್ಲೇಟ್ ಕ್ಯೂಬ್ಸ್ನ ತೊಗೊಂಡು ಡಬಲ್ ಬಾಯ್ಲ್ ಮೆಥಡಲ್ಲಿ, ಡಬಲ್ ಬಾಯ್ಲ್ ಮೆಥಡ್ ಅಂದರೆ ನಥಿಂಗ್ ಬಟ್ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲೆ ಇದಿಡಬೇಕು, ಡೈರೆಕ್ಟಾಗಿ ಸ್ಟವ್ ಇಡಬಾರ್ದು. ಈ ಥರ ತುಂಬ ತಿನ್ನಾಗಿ ಚಾಕ್ಲೇಟ್, ಇದು ಡಾರ್ಕ್ ಚಾಕ್ಲೇಟ್, ಇದು ಸೊ ಹೆಲ್ತಿ ರೆಸಿಪಿ ಅಂತ ಮೊದಲೇ ಹೇಳಿದ್ರಿಂದ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವೀಟ್ ಇರಲ್ಲ. ಸೊ ಇದನ್ನು ಇವಾಗ ನಮ್ಮ ಕೇಕ್ ಡೆಕೋರೇಷನ್ಗೆ ಯೂಸ್ ಮಾಡೋಣ. ನೋಡಿ ಇವಾಗ ನಾನು ಇದ್ರ ಮೇಲೆ ಚಾಕ್ಲೇಟ್ ನಾವೇನು ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಬೇರೆ ಏನು ಕೇಕ್ ಮಾಡೋ ಐಟಮ್ಸ್ ಇಲ್ಲ, ಸೊ ಸ್ಪೂನಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಸ್ಪ್ಯಾಚುಲಾ ಅಥವಾ ಏನಾದರೂ ಇದ್ದರೆ ನೀವು ಅದರಲ್ಲಿ ಮಾಡ್ಕೊಬೋದು. ಇದು ನನ್ನ ಹಸ್ಬೆಂಡ್ ಬರ್ತ್ಡೇಗೋಸ್ಕರ ಮಾಡ್ತಿರೋದು. ಇವತ್ತು ಅವ್ರ ಬರ್ತ್ಡೇ ಇದೆ. ನಾನು ಫೈನಲ್ ಟಚ್ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಇಲ್ಲಿ ಸೈಡಲ್ಲಿ ಸಹ ಮಾಡಿದ್ದೀನಿ ಯೂಸಿಂಗ್ ನೈಫ್. ಇದನ್ನು ಲೆವೆಲ್ ಮಾಡ್ಕೊಳ್ಳೋಣ. ಈ ಥರ ನಮ್ಮ ಹತ್ರ ಸ್ಪ್ಯಾಚುಲಾ ಇಲ್ಲ ಅಲ್ಲ, ಸೊ ನೈಫಲ್ಲಿ ಲೆವೆಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಥರ ಮಾಡಿದ್ಮೇಲೆ ವಾಲ್ನಟ್ಸ್ ಇರುತ್ತಲ್ಲ, ವಾಲ್ನಟ್ಸ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬಾರ್ಡರ್ ಥರ ಡೆಕೋರೇಟ್ ಮಾಡೋಣ. ನೋಡಿ ಈ ಥರ ಬಾರ್ಡರ್ ಹಾಕಿ ಬರ್ತಿದ್ದೀನಿ. ನಾನು ಪ್ರೊಫೆಷನಲ್ಲ, ಟೈಮ್ ತೊಗೊಳುತ್ತೆ. ಸೊ ಒಂದು ಸಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸಿ, ದಿಸ್ ಇಸ್ ದ ಫೈನಲ್ ಔಟ್ಪುಟ್ ಆಫ್ ಮೈ ಕೇಕ್.
ಹೇಗಿದೆ ಅಂತ ನೀವು ಹೇಳಿ. ಇದು ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ಡಯಟಲ್ಲಿರೋರು ಅಥವಾ ಯಾರಾದರೂ ಸಹ ಟ್ರೈ ಮಾಡ್ಬೋದು. ಪ್ಲೀಸ್ ಚೆಕ್ ಹೇಗಿದೆ ಅಂತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. Thanks for watching my video. Please do like, comment, share and subscribe my channel.